ನಾನು ಸರಿಯಾದ ಆಯ್ಕೆ ಮಾಡಿದ್ದೀನಿ ಅನ್ನೋ ವಿಶ್ವಾಸ ಈಗ ನನಗಿದೆ. ಈ ನಿರ್ಧಾರ ತಗೊಳ್ಳೋದಕ್ಕೆ ಎಷ್ಟು ಟೈಮ್ ತಗೊಂಡ್ರಿ ಒಂದು? ಆಮೇಲೆ ಬಿಜೆಪಿ ಸೇರ್ಪಡೆ ಆಗಬೇಕು, ಬಿಜೆಪಿಗೆ ನಾನು ಜಾಯಿನ್ ಆಗಬೇಕು ಅಂತ ಯಾವಾಗ ಅನಿಸ್ತು ನಿಮ್ಗೆ? ಯಾಕಂದ್ರೆ ಬಾಹ್ಯ ಬೆಂಬಲ ಕೊಟ್ಟಿದ್ರಿ, ಬಟ್ ಪರ್ಟಿಕ್ಯುಲರ್ ಆಗಿ ಬಿಜೆಪಿಗೆ ಅಂತ ಯಾವಾಗ? ಅಲ್ಲ, ನೀವು ನೋಡೋದೇ ಆದರೆ ಈ ಕಳೆದ 5 ವರ್ಷಗಳಿಂದಲೂ ನಾನು ಒಂದು ರೀತಿ ಅಸೋಸಿಯೇಟ್ ಆಗಿದ್ದೆ ಬಿಜೆಪಿ ಜೊತೆಯಲ್ಲಿ. ಪಾರ್ಲಿಮೆಂಟಲ್ಲೂ ಅವರ ಪ್ರತಿಯೊಂದು ಮುಖ್ಯವಾದ ಬಿಲ್ ಆಗಲಿ ವೋಟಿಂಗ್ ಆಗಲಿ ನಾನು ಬಿಜೆಪಿ ಪರನೇ ಸಪೋರ್ಟ್ ಮಾಡಿದ್ದೀನಿ. ಒಂದು ರೀತಿ ಓಪನ್ ಆಗಿ ಮಾಡಿದ್ದು ಲಾಸ್ಟ್ ಇಯರ್ ಬಾಹ್ಯ ಬೆಂಬಲವನ್ನು ಕೊಟ್ಟು ಮಾಡಿದ್ದೆ. ಸೊ ಇದೊಂದು ಸಹಜವಾಗಿ ನನ್ನ ಒಂದು ದಿಕ್ಕು ಅದೇ ಕಡೆ ಹೋಗ್ತಾ ಇತ್ತು. ಬಿಕಾಸ್ ಐವ್ ಸೀನ್ ಹೌ ನಮ್ಮ ಮೋದಿ ಅವರ ಕಾರ್ಯವೈಖರಿ ಏನಿದೆ, ಅಥವಾ ಭಾರತೀಯ ಜನತಾ ಪಕ್ಷದಲ್ಲಿ ಯಾವ ರೀತಿ ಒಂದು ಸ್ಟ್ರೀಮ್ ಲೈನ್ಡ್ ಆಗಿ ಆರ್ಗನೈಸ್ಡ್ ಆಗಿ ಅವರ ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡೋದಿದೆ. ಆಮೇಲೆ ಅವರು ಯಾವುದೋ ಒಂದು ಪಾಪ್ಯುಲಿಸ್ಟ್ ಸ್ಕೀಮ್ಸ್ ಅಥವಾ ಫ್ರೀ ಬೀಸು ಗ್ಯಾರಂಟೀಸ್ ಅದರಲ್ಲೇ ಅವರು ನಂಬಲ್ಲ. ಅವ್ರ ಗ್ಯಾರಂಟಿ ಏನಿದ್ರು ಒಂದು ಪ್ರೋಗ್ರೆಸಿವ್ ಡೆವಲಪ್ಮೆಂಟ್ ಅನ್ನೋ ಗ್ಯಾರಂಟಿ ಮಾತ್ರ ಅವ್ರು ಕೊಡ್ತಾರೆ. ಫ್ರೀ ಬಿ ಅನ್ನೋದು ಅವ್ರು ನಂಬಲ್ಲ. ಸೊ ಇದೆಲ್ಲ ನಾನು ನಂಬಿರೋವಂಥ ಒಂದು ವಿಷಯಗಳೇ. ನನಗೂ ಐ ಹ್ಯಾವ್ ದ ಸೇಮ್ ಲೈನ್ ಆಫ್ ಥಾಟ್. ಐ ಆಮ್ ಟೋಟಲಿ ಅಗೇನ್ಸ್ಟ್ ದಿಸ್ ಫ್ರೀ ಬಿ ಕಲ್ಚರ್. ಬಿಕಾಸ್ ಅಲ್ಟಿಮೇಟ್ಲಿ ಅದು ಯಾವುದಕ್ಕೆ ಯಾವ ಕಡೆ ನಮ್ಮ ದೇಶ ಅಥವಾ ನಮ್ಮ ರಾಜ್ಯ ಹೋಗುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ನಾವು ನೋಡ್ತೀವಿ, ಪಶ್ಚಾತ್ತಾಪ ಪಡ್ತೀವಿ. ಈ ಒಂದು ರೀಸನ್ಗೆ ಈಗ ಕೇರಳದಲ್ಲಿ ಏನು ನಡೀತಾ ಇದೆ ಅಂತ ನಮ್ಮ ಕಣ್ಣು ಮುಂದೆ ಇದೆ. ನೆಕ್ಸ್ಟ್ ನಮ್ಮ ಕರ್ನಾಟಕ ಎಂಥ ಒಂದು ರಾಜ್ಯ ನಮ್ಮದು, ಎಂಥ ಒಂದು ಈ ಥರ ನಮ್ಮ ಕನ್ನಡಿಗರ ನಾಡಿದೆಯಲ್ಲ, ಅದು ಐ ಥಿಂಕ್ ಇಟ್ ಇಸ್ ದ ಬೆಸ್ಟ್ ಇನ್ ಇಂಡಿಯಾ. ಎಲ್ಲ ರೀತಿಯ ರಿಸೋರ್ಸಸ್ ಇದೆ ನಮ್ಗೆ, ಎಲ್ಲ ರೀತಿಯ ಟ್ಯಾಲೆಂಟ್ ಪೂಲ್ ಇದೆ ನಮ್ಗೆ. IT ವಿಚಾರ ಇರ್ಬೋದು, ಲಿಟ್ರೇಚರ್ ಇರ್ಬೋದು, ಅಥವಾ ನಮ್ಮ ಹಳೆಯ ಒಂದು ಸಂಸ್ಕೃತಿ ಸಂಸ್ಕಾರ, ಇಲ್ಲಿ ಎಲ್ಲವೂ ನಾವು ನೋಡಿದ್ರೆ ವಿ ಆರ್ ದ ಬೆಸ್ಟ್. ಹೀಗಿರೋ ನಮ್ಮ ರಾಜ್ಯವನ್ನು ಎಲ್ಲಿಗೆ ತಗೊಂಡು ಹೋಗಿ ಈ ಥರ ಹಾಳು ಮಾಡಿದ್ರೆ ಎಲ್ಲಿ ಹೋಗ್ತೀವಿ ನಾವು? ಎಲ್ಲಿ ವಿ ಆರ್ ಗೋಯಿಂಗ್ ಟುವರ್ಡ್ಸ್ ಒಂಥರ ಬ್ರೇಕ್ಸ್ ಇಲ್ಲದೆ ಇರೋ ಗಾಡಿ ಸ್ಪೀಡಾಗಿ. ಈಗ ನಮಗೆ ತುಂಬ ಫಾಸ್ಟಾಗಿ ಹೋಗ್ತಿದ್ದೀವಿ ಅಂದ್ಕೊಂಡಿದ್ವೇನೋ, ಬಟ್ ಅಲ್ಲಿ ಬ್ರೇಕ್ ಫೇಲ್ ಆದಾಗ ಯಾವ ರೀತಿ ಆಕ್ಸಿಡೆಂಟ್ ಆಗುತ್ತೆ ಅನ್ನೋದು ಮುಂದೆ ನಮ್ಮ ಕಾಡ್ತಾ ಇರೋ ಭಯ ಅದು. ಸೊ ಇವೆಲ್ಲ ಯೋಚನೆ ಮಾಡಿದಾಗ ವಿ ಹ್ಯಾವ್ ಟು ಡೂ ಅವರ್ ಬಿಟ್. ನಮ್ಮ ಜವಾಬ್ದಾರಿನೂ ಇದೆ ಇದು ಆಗದೆ ಇರೋಕ್ಕೆ. ನಮ್ಮ ರಾಜ್ಯವನ್ನು ನಾವು ಸೇಫ್ ಗಾರ್ಡ್ ಮಾಡುವಂಥ ಜವಾಬ್ದಾರಿ ನಮ್ಮ ಎಲ್ರಿಗೂ ಇದೆ. ನನ್ನೇ ಜನ ಒಪ್ಕೊಂಡ್ರು ಅಂತ ಅನ್ಸೋದಿಲ್ವಾ? ಗ್ಯಾರಂಟಿಗಳನ್ನ ನೋಡಿಯೇ ಜನ ಅಲ್ಲಿ ಅವರನ್ನ ಅಪ್ಕೊಂಡ್ರು, ಅಧಿಕಾರ ಕೊಟ್ಟರು. ಸೊ ಜನರ ಮ್ಯಾಂಡೇಟ್ರಿ ಅದುವೇ ಅಂತ ಹೇಳಿ ಅನ್ಸೋದಿಲ್ವ? ಯಾಕಂದ್ರೆ ಜನ ಅದಕ್ಕಾಗಿ ಕಾಯ್ತಾ ಇದ್ರೇನೋ ಆ ರೀತಿಯಾಗಿ. ಈಗ ನಾನು ಸಿಂಪಲ್ ಆಗಿ ಹೇಳ್ತೇನೆ, ಈಗ ಗ್ಯಾರಂಟಿ ಅಫ್ಕೋರ್ಸ್ ಪಾಪ ಬಡವರು, ಅವ್ರಿಗೆ 2,000 ಅನ್ನೋದು ತುಂಬ ಅದು ಒಂದು ವ್ಯಾಲ್ಯೂಯಬಲ್ ಅಮೌಂಟ್, ಒಪ್ಕೋತೀನಿ. ಬಟ್ ನಮ್ಮ ಎಕಾನಮಿ ವೆನ್ ಇಟ್ ಈಸ್ ಗೋಯಿಂಗ್ ಟು ಬಿ ಡೆಸ್ಟ್ರಾಯ್ಡ್, ನೀವು ಈ ಗ್ಯಾರಂಟಿಗಳನ್ನ ಮಾತ್ರ, ಫ್ರೀ ಬಿ ಗ್ಯಾರಂಟೀಸ್, ನಾಟ್ ಅದರ್ ಗ್ಯಾರಂಟೀಸ್. ಗ್ಯಾರಂಟಿ ನೀವು ಎಲ್ಲದಕ್ಕೂ ಕೊಡ್ಬೋದು. ಒಂದು ಒಳ್ಳೆ ರೋಡ್ ಮಾಡ್ತೀನಿ, ಇಲ್ಲಿ ಬ್ಯಾಂಗ್ಳೂರು ಟ್ರಾಫಿಕ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ, ಉತ್ತರ ಕರ್ನಾಟಕದಲ್ಲಿ ನೀರಿನ ಅಭಾವ, ಅದಕ್ಕೆ ಯಾವ ರೀತಿ ನಾವು ಅದನ್ನು ಆ ಗ್ಯಾರಂಟಿಗಳು ಕೊಡಿ, ನಾನು ಒಪ್ಕೊತೀನಿ. ಇದು ಒಂಥರ ಅಫಿಷಿಯಲ್ ಆಗಿ ಲಂಚ ಕೊಟ್ಟಂಗೆ ಆಗಿಲ್ವಾ? ನೀವು ವೋಟ್ ಎಲೆಕ್ಷನ್ ಬಂದಾಗ ದುಡ್ಡು ಹಂಚೋದು, ದಟ್ ಈಸ್ ನಾವು ಈ ದೇಶದಲ್ಲಿ ಎಲ್ಲ ಕಡೆನೂ ನೋಡ್ತೀವಿ. ಮೊದಲು 100 ರೂಪಾಯಿ ಇತ್ತು, ಆಮೇಲೆ 200 ಆಯಿತು, ಈಗ 500 ಆಯಿತು, ಈಗ 1000, 2000, 3000, 5000ವರೆಗೂ ತಮಿಳುನಾಡು, ಆಂಧ್ರ, ಮುಖ್ಯವಾಗಿ ನಾನು ದಕ್ಷಿಣ ಭಾರತದಲ್ಲಿ ಈ ಒಂದು ಫೆನಾಮಿನಾ ನಾನು ನೋಡ್ತಾ ಇರೋದು. ಉತ್ತರ ಭಾರತದಲ್ಲಿ ಇಷ್ಟಿಲ್ಲ, ಇಷ್ಟು ದುಡ್ಡು ಇಲ್ಲ ಅಲ್ಲಿ ಅವ್ರ ಹತ್ರ. ಇದೆಲ್ಲ ನೀವು ನೋಡ್ತೀವಿ. ಇದು ಒಂಥರ ಒಫಿಷಿಯಲ್ ವೇ ಆಫ್ ಗಿವಿಂಗ್ ಬ್ರೈಬ್. ಅದು ಏನೋ ಒಂದು ಮಗು ಏನೋ ಕೇಳ್ತಾ ಇದ್ರೆ ನಾವು ಇನ್ನೊಂದು ಕೊಟ್ಟು ಅದನ್ನು ಮರೆಸೋದು. ಅದು ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸೇಯಿಂಗ್? ನಿಮಗೆ ಬೇಕಾಗಿರೋದು ಏನು? ಬೇಸಿಕ್ ಎಸೆನ್ಷಿಯಲ್ಸ್ ಏನು? ಒಬ್ಬೊಬ್ಬರಿಗೆ ಮನೆ ಬೇಕು, ಆ ಮನೆಯಲ್ಲಿ ಎಲ್ಲ ಸರಿಯಾಗಿರಬೇಕು, ಒಂದು ಟಾಯ್ಲೆಟ್ ಇರಬೇಕು, ಮನೆಯಲ್ಲಿ ಅಡುಗೆ ಮಾಡೋಕ್ಕೆ ವ್ಯವಸ್ಥೆ ಇರಬೇಕು. ಆಮೇಲೆ ಮಕ್ಕಳು ಸ್ಕೂಲ್ಗೆ ಹೋದಾಗ ಅವರು ಸರ್ಕಾರಿ ಶಾಲೆ, ಆ ಒಂದು ಇದ್ರ BPL ಅಂದರೆ ಸರ್ಕಾರಿ ಶಾಲೆನೇ ಅವ್ರು ಅಫೋರ್ಡ್ ಮಾಡೋದು. ಆ ಶಾಲೆ ಚೆನ್ನಾಗಿರಬೇಕು, ಅದರಲ್ಲಿ ಒಳ್ಳೆ ಟೀಚಿಂಗ್ ಸಿಸ್ಟಮ್ ಇರಬೇಕು, ಟೀಚರ್ಸ್ ಇರಬೇಕು, ಟೀಚರ್ಸ್ಗೆ ನೀವು ಸ್ಯಾಲ್ರಿ ಕೊಡಬೇಕು, ಸ್ಯಾಲ್ರೀಸಿಗೆ ಬರ್ತೀನಿ. ಆಮೇಲೆ ನೀವು ಒಂದು ಏನಾದರೂ ಹುಷಾರು ತಪ್ಪಿದ್ರೆ
ಹಾಸ್ಪಿಟಲ್ಸ್ ವ್ಯವಸ್ಥೆ ಚೆನ್ನಾಗಿರಬೇಕು. ರೂರಲ್ ಏರಿಯಾಸಲ್ಲಿ ನಾವು ನೋಡ್ತಾ ಇದ್ವಿ ಯಾವ ರೀತಿ ಪರಿಸ್ಥಿತಿ. ಒಬ್ಬ ಗರ್ಭಿಣಿ ಮಹಿಳೆ ಒಂದು ಡೆಲಿವರಿಗೆ ಹೋದರೆ ಅಲ್ಲಿ ಅವಳು ಎಂಥ ಪಾಡು ಪಡಬೇಕು ಅಂದರೆ ಅದು ನೋಡಿ ಕಣ್ಣಲ್ಲಿ ನೀರು ಬರುತ್ತೆ. ಆ ರೀತಿ ವ್ಯವಸ್ಥೆ ನಮ್ಮ ಡೆವಲಪ್ಮೆಂಟ್ ಮಾಡೋಕ್ಕೆ ಸಾಕಷ್ಟಿದೆ. ಅದನ್ನೆಲ್ಲ ಬಿಟ್ಟು ನೀವು ಅದೆಲ್ಲ ಬಿಟ್ಟುಬಿಡಿ 2000 ಅಂತಂದರೆ ನಾಳೆ ದಿನ ನಿಮ್ಮ ಮಕ್ಕಳಿಗೆ ಹೋಗೋ ಸ್ಕೂಲಲ್ಲಿ ನೋಡಿ ಆ ಬಿಲ್ಡಿಂಗ್ ಸರಿ ಇಲ್ಲ, ಅಲ್ಲಿ ಅವ್ರು ಕೂತ್ಕೊಂಡು ಓದೋಕ್ಕೆ ಬೆಂಚ್ಗಳು ಸರಿ ಇಲ್ಲ, ಅಲ್ಲಿ ಟೀಚರ್ಸು 1ನೇ ಕ್ಲಾಸಿಂದ 7ನೇ ಕ್ಲಾಸ್ವರೆಗೂ ಒಬ್ಬರೇ ಟೀಚರ್ ಫಾರ್ ಎವ್ರಿ ಸಬ್ಜೆಕ್ಟ್, 1 to 7th ಸ್ಟ್ಯಾಂಡರ್ಡ್. ಅಂಥ ಸ್ಕೂಲೂ ನಾನು ನೋಡಿದ್ದೀನಿ. ಅಂಥ ಸ್ಕೂಲೂ ಏನಕ್ಕೆ? ಬಿಕಾಸ್ ದೇ ಡೋಂಟ್ ಹ್ಯಾವ್ ಮನಿ, ಅವ್ರಿಗೆ ಫಂಡ್ಸ್ ಇಲ್ಲ. ನೀವು ಇರೋ ಫಂಡ್ಸ್ನ ಈ 2000 ಆ ಮಹಿಳೆ ತಗೊಂಡು ಅವ್ರ ಮಕ್ಕಳು ಹೋಗೋ ಸ್ಕೂಲ್ ನೋಡಿ, ಅವ್ರ ತಾಯಿ ತಂದೆ ಹೋಗೋ ಹಾಸ್ಪಿಟಲ್ ವ್ಯವಸ್ಥೆ ನೋಡಿ, ಅಲ್ಲಿ ಡಾಕ್ಟರ್ಸ್ ಇರಲ್ಲ. ಡಾಕ್ಟರ್ಸ್ನ ರೂರಲ್ ಏರಿಯಾಸಲ್ಲಿ ಫಸ್ಟ್ ಆಫ್ ಆಲ್ ಪ್ಲೇಸ್ಮೆಂಟ್ ಮಾಡೋದೇ ತುಂಬ ಒಂದು ಅದು ಸಾಹಸ. ಅದು ಯಾರು ಹೋಗೋಕ್ಕೂ ಇಷ್ಟಪಡಲ್ಲ. ಅಲ್ಲಿಗೆ ನೀವು ಸ್ಯಾಲ್ರೀಸ್ ಅವ್ರಿಗೆ ಕಂಪನ್ಸೇಷನ್ ಆಗಿ ಕೊಟ್ಟರೆ ಅವ್ರು ಹೋಗ್ತಾರೆ. ಅದಕ್ಕೆ ನಮ್ಮಲ್ಲಿ ವ್ಯವಸ್ಥೆ ಇಲ್ಲ. ಅದು ಅಷ್ಟು ವರ್ಷದಿಂದ ಈ ರೀತಿಯಾಗಿ ಇದೆ, ಈ ಸಲ ಅಲ್ಲ ಅನ್ನುವಂಥದ್ದಲ್ವಾ? ಅಲ್ಲ, ಪ್ರತಿ ಸರ್ಕಾರ ಬಂದಾಗಲೂ ಕೂಡ ಹಂತವಾಗಿ ಇಂಪ್ರೂವ್ ಆಗ್ತಾ ಬಂದಿದೆ. ಅದಕ್ಕೆ ನಾನು ಹೇಳೋದು, ಮೋದಿ ಸರ್ಕಾರ ಸೈಲೆಂಟಾಗಿ ಯಾವ ರೀತಿ ಒಂದು ರೆವಲ್ಯೂಷನೈಸ್ ಮಾಡ್ತಾ ಇದ್ದಾರೆ ಅಂದರೆ, ನೀವು ನೋಡಿ, ಅವರು ಫಸ್ಟು ಬೇಸ್ ಹಾಕ್ತಾರೆ, ಅದರ ಮೇಲೆ ಇನ್ನೊಂದು ಮಾಡಿ ಕಟ್ತಾರೆ, ಅದರ ಮೇಲೆ ಆ ಬೇಸ್ ಸ್ಟ್ರಾಂಗ್ ಆಗಿದ್ರೇ ನಿಮಗೆ ಮಾಡಿ ಒಂದ್ರ ಮೇಲೆ ಒಂದು ಕಟ್ಕೊಂಡು ಹೋಗೋಕ್ಕೆ ಸಾಧ್ಯ ಆಗುತ್ತೆ. ಆದರೆ ಬೇಸ್ಮೆಂಟ್ ಹಾಕಿದಾಗ ಯಾರು ಇದೇನಪ್ಪ ಇಷ್ಟೇನ, ನಾವು ಯಾವಾಗಲೂ ಮಾಡಿ ಕಟ್ಟಿದ್ವಿ, ಇದೇನು ಆ ಮಾಡಿ ಬಿದ್ದು ಇದಾಗ್ಬಿಟ್ಟಿದೆ, ನಾಶನ ಆಗಿಬಿಟ್ಟಿದೆ, ಅದ್ರ ಬಗ್ಗೆ ಮಾತಾಡಲ್ಲ. ಸ್ಟ್ರಾಂಗ್ ಬೇಸ್ಮೆಂಟ್ ಫೌಂಡೇಶನ್ ಹಾಕ್ತಾ ಇರೋದು ಮೋದಿ ಸರ್ಕಾರ. ನೀವು ಆಧಾರ್ ಕಾರ್ಡ್ ಏನಕ್ಕೆ ಅಂತ ಆವಾಗ ಒಂದು ವಾಯ್ಸ್ ಬಂತು. ಆಧಾರ್ ಕಾರ್ಡಿಂದ ಎಲ್ಲರ ಕೈಲಿ ಅವರು ಬ್ಯಾಂಕ್ ಅಕೌಂಟ್ಸ್ ಓಪನ್ ಮಾಡಿಸಿದ್ರು. ಜನ್ಧನ್ ಯೋಜನಾ ಅಂತ ಸ್ಟಾರ್ಟ್ ಇದ್ದು, ₹1 ಹಾಕಿ ನೀವು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದ್ರಿ. ಈಗ ಒಬ್ಬ ತರಕಾರಿ ಮಾರೋನ್ಗೂ ನಾವು ಗೂಗಲ್ ಪೇ ಇಲ್ಲಿಂದ ಕಳಿಸೋ ಒಂದು ವ್ಯವಸ್ಥೆ ಆಯಿತು. ಮಹಿಳೆಯರು ಕಷ್ಟಪಡಬೇಕಾದ್ರೆ ಅವರು ಹಸ್ಬೆಂಡ್ಸೋ ಯಾರೋ ಕುಡಿದು ಬಂದು ಆ ದುಡ್ಡನ್ನು ಅವರು ತಗೊಂಡೋಗಿ ಅವ್ರ ಪಾಪ ಅದನ್ನು ಇಟ್ಕೊಳ್ಳೋಕ್ಕೂ ಅವ್ರ ಮನೆಗಳಲ್ಲಿ ಜಾಗ ಇರಲ್ಲ ಒಂದು ಔಸಿಡೋಕ್ಕೆ. ಅದನ್ನೆಲ್ಲ ತಡೆಯೋಕ್ಕೆ ಎಷ್ಟು ಇದು ಅವ್ರಿಗೆ ಸುಲಭ ಆಯಿತು. ಆ ಬಂದಿರೋ ಹಣ, ಅವ್ರು ಸಂಪಾದನೆ ಮಾಡ್ತಿರೋ ಹಣವನ್ನು ಬ್ಯಾಂಕಲ್ಲಿ ಹಾಕ್ಕೊಳ್ಳೋಕ್ಕೆ. ಜನ ಔಷಧಿ ಕಾರ್ಯಕ್ರಮ ಅಂದರೆ ಏನು, ಬಡವರಿಗೆ ಚೀಪ್ ಅಂದರೆ ನಾಮಿನಲ್ಲೂ ಇಲ್ಲ, ಅದು ಕಾಸ್ಟ್ ಪ್ರೈಸು ಇಲ್ಲ, ಸಬ್ಸಿಡೈಸ್ ಪ್ರೈಸಲ್ಲಿ ಮೆಡಿಸಿನ್ಸ್ ಕೊಡ್ತಾ ಇದ್ದಾರೆ. ರೈತರಿಗೆ ಎಷ್ಟು ಲಕ್ಷಾಂತರ ರೈತರು ನಮ್ಮ ದೇಶದಲ್ಲಿ ಪ್ರತಿ ಒಬ್ಬರ ಖಾತೆಗೆ 6,000 ಪ್ರತಿ ವರ್ಷ ಹೋಗ್ತಾನೆ ಇದೆಯಲ್ಲ, ಅದು ಹೋಗ್ತಾ ಇದೆ. ನೆಟ್ವರ್ಕ್ ಆಫ್ ರೋಡ್ಸ್ ನೋಡಿ ನೀವು, ಎಲ್ಲಿಂದ ಎಲ್ಲಿಗೆ ಹೋದ್ವಿ, ಈಗ ಎಲ್ಲೂ ಬೇಡ. ಬೆಂಗಳೂರು ಮೈಸೂರು ನೋಡಿ ನೀವು, ಮೊದಲು ಏನು ಟ್ರಾಫಿಕ್ಕು, ಎಷ್ಟೊತ್ತು ನಾವು ಕಾಯಬೇಕಂದ್ರೆ 3.5 to 4 hours ಆಗೋದು. ಈಗ ಒಂದು ಕಾಲು ಗಂಟೆಯಲ್ಲಿ ನಾವು ಮೈಸೂರು ತಲುಪ್ತೀವಿ ಬೆಂಗಳೂರಿಂದ. ಅಂದರೆ ಅದರ ಹಿಂದೆ ಇವರು ಕಂಡಿರೋ ಕನಸಿದೆ. ಟ್ರೇಡ್ ಇಂಪ್ರೂವ್ ಆಗುತ್ತೆ, ಎಕಾನಮಿ ಇಂಪ್ರೂವ್ ಆಗುತ್ತೆ, ಆಮೇಲೆ ಅಟ್ ದ ಸೇಮ್ ಟೈಮ್ ಒಂದು ಸೋಷಲ್ ಸ್ಟ್ಯಾಂಡರ್ಡ್ಸ್ ಅಂತೀವೋ ಅಥವಾ ಒಂದು ನಮ್ಮಲ್ಲಿ ಒಂದು ಜಾಗೃತಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಂಸ್ಕೃತಿ ಬಗ್ಗೆ ನಾವು ಎಲ್ಲ ಕಡೆ ಹೋದರೆ ಬೇರೆ ಬೇರೆ ಎಲ್ಲ ಸಂಸ್ಕೃತಿಗೆ ನಾವು ಬೆಲೆ ಕೊಡಲೇಬೇಕು. ಅದು ಇಂಡಿಯಾದಲ್ಲಿ ಮೊದಲಿಂದ ನಾವು ವೆಲ್ಕಮ್ ಮಾಡ್ಕೊಂಡು ಬಂದಿರೋವಂಥದ್ದು. ಬಟ್ ಅದೇನೋ ಹಿಂದೂ ಧರ್ಮ ಅಂದ ತಕ್ಷಣ ಅದನ್ನು ಏನು ಹಿಂದೂಗಳು ಅಂದರೆ ಅದು ಬೇರೆ ಥರ ನೋಡೋದು. ಇವರು ಹಿಂದುತ್ವ ಬಗ್ಗೆ ಮಾತಾಡ್ತಿದ್ದಾರೆ, ಅಥವಾ ಇವರು ಸೆಕ್ಯುಲರ್ ಇಲ್ಲ, ಇವರು ಲಿಬರಲ್ ಅಲ್ಲ, ಇವರೇನೋ ಕ್ಲೋಸ್ಡ್ ಮೈಂಡ್ಸೆಟ್ಟು, ಅಥವಾ ಇವರು ಕೋಮುವಾದಿ ಅನ್ನೋ ಥರ ಮಾತಾಡ್ತಾರೆ. ಬಟ್ ನಮ್ಮತನನ ನಾವು ಕಾಪಾಡಿಕೊಂಡು ಅದನ್ನು ಬೆಳೆಸ್ಕೊಳ್ಳೋದು ಅದು ತಪ್ಪ ಅನ್ನೋ ರೀತಿಯಲ್ಲಿ ಒಂದು ಸಂಸ್ಕೃತಿ ನಾವು ಬೆಳೆಸ್ಕೊಂಡು ಬಂದಿರೋದು ನೋಡ್ತಾ ಇದ್ದೀವಿ.